ಪರಮಾನಂದ. ಮಾನಿಗದ್ದೆಯ ನಿಳಿದು ನಾನು ಬರುವೆನು ಅಜ್ಜಿ, ತೋಡನ್ನು ದಾಟಿ ನೀನು ಬಾರೆ. ನೇರಳೆಯ ಮರದಡಿಯಲ್ಲಿ ನೆರಳಲ್ಲಿ ಕೂತು ಮಾತನಾಡೋಣ ನಾವಿಬ್ಬರು. ನಿನ್ನ ಕಾಲಲ್ಲಿ ಕುಳಿತು ನಾನು ಮಾಡುವೆ ನಿನಗೆ ಪರಮಾನಂದದ ಪಾಠವನು ಎಂದು ಚಲುವರಾಯನು ಕರೆದನು ಅಜ್ಜಿಯನು. ಒಪ್ಪಿದಳು ಅಜ್ಜಿ. ಕೂತಳು ಹರಿವ ತೋಡ ಕರೆಯಲ್ಲಿ ನೇರಳೆಯ ನೆರಳಲ್ಲಿ. ಬೆಕ್ಕು ಬಂದು ಕುಳಿತು ಅಜ್ಜಿಯ ತೊಡೆಯ ಮೇಲೆ ಮೆಲ್ಲ ಮೆಲ್ಲನೆ ಕಣ್ಣು ಮುಚ್ಚಿದನು. ಆಕೆ ತಬ್ಬಲು ತನ್ನ ಕೊರಳನ್ನು ಮೆಲ್ಲನೆ ನುಡಿದನು. ಸಕಲ ಚಿಂತೆಯನ್ನು ಮರೆತು ನಿದ್ದೆಯ ಆಳಕ್ಕೆ ಇಳಿಯುವುದೇ ಪರಮಾನಂದ. ನಿದ್ದೆಯ ಆಳಕ್ಕೆ ಇಳಿಯುವುದೇ ಪರಮಾನಂದ ಎಂದು ತನ್ನ ಪಾಠಕ್ಕೆ ಮುಕ್ತಾಯ ಹೇಳಿದನು.